ಅದು ಕೇವಲ ಶಾಮನೂರು ಶಿವಶಂಕರಪ್ಪನವರ ಮನೆಯವರ ತಪ್ಪಿನಿಂದ ಅನ್ನೋದು ಅಲ್ಲಿ ಜನ ಆಡ್ಕೊಳ್ತಾ ಇದ್ದಾರೆ. ಅಲ್ಲಿ ವಿಶ್ಲೇಷಣೆಗಳು ಆ ರೀತಿಯಾಗಿ ಬರ್ತಾ ಇದ್ದಾವೆ. ಹೀಗಾಗಿ ಕಾಂಗ್ರೆಸ್ಗೆ ಅಲ್ಲಿದ್ದು ಸೀಟ್ ಹೋಗ್ಬೋದಾ ಅನ್ನೋಂಥ ಪ್ರಶ್ನೆ ಅಲ್ಲಿ ಹೇಳ್ತಾ ಇದ್ದಾವೆ. ಆದರೂ ಕೊನೆಯ ಕ್ಷಣದ ಹೋರಾಟವನ್ನು ಸಿದ್ದರಾಮಯ್ಯನವರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ದಾವಣಗೆರೆ ಕ್ಷೇತ್ರವನ್ನು ವಿಶೇಷವಾಗಿ ಈ ಸಮರ್ಥನೆ ಟಿಕೆಟ್ ಕೊಡಿಸುವಲ್ಲೇ ಡಿ ಕೆ ಶಿವರ ಪಾತ್ರ ಭಾಳ ದೊಡ್ಡದಿರುವುದರಿಂದಾಗಿ ಅವರು ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡು ಅಲ್ಲೆಲ್ಲ ಪ್ರತಿ ಮನೆಗೆ ಹೋಗುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಂತೇಳಿ ಸಿದ್ದರಾಮಯ್ಯ ದೂರು ಸರಿದಿಲ್ಲ ಅಲ್ಲಿದ್ದಾರೆ, ಆದರೆ ಪ್ರಭಾವಿಯಾಗಿ ಆಗ್ತಾರ ಅನ್ನುವಂಥ ಪ್ರಶ್ನೆ ಅದೇನೂ ಇರಲಿ. ಈಗಿದ್ದಂಥದ್ದು ಏನಪ್ಪ ಅಂತಂದರೆ ಇದು ಹವಾದಿಂದಾಗಿ ಅದರಲ್ಲೂ ಸಾಲದ ಬಗ್ಗೆ ಮಾತಾಡಿದ್ದು ನಮ್ಮ ಆರ್ ಅಶೋಕ್ ಅವರು ಒಂದು ದೊಡ್ಡ ಸುದ್ದಿಯಾಗಿ ಇವತ್ತು ಅದನ್ನು ತೆಗೆದುಕೊಂಡು ಇವತ್ತು ನಾನು ಅನ್ನದ ರಾಮಯ್ಯ, ನಾನು ಸಾಲದ ರಾಮಯ್ಯ ಅಲ್ಲ ಅನ್ನುವಂಥ ಮಾತನ್ನು ಪ್ರತಿಪಾದನೆ ಮಾಡ್ತಾಯಿದ್ದಾರೆ. ಸಾಲದ ರಾಮಯ್ಯ ಅಲ್ಲ, ಸಾಲದ ಮೋದಿ ಅವರಿಂದ ಇವಾಗ ಸಾಲದಾಗ ನಾವು ಮುಳುಗಿ ಹೋಗಿದ್ದೀವಿ ಅನ್ನುವಂಥ ಪ್ರಚಾರವನ್ನು ಭಾಳ ಅಬ್ಬರದಿಂದ ಮಾಡ್ತಾಯಿದ್ದಾರೆ. ಅದೇ ಕಾರಣಕ್ಕೆ ಮುಸ್ಲಿಂ ಮತದಾರರಲ್ಲಿ ಬೆನ್ನತ್ತಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ತಪ್ಪಾಗಿದೆ, ಮುಂಚೆ ಏನೋ ಮಾಡ್ತೀವಿ ಏನೇನೋ ಆಶ್ವಾಸನೆ ಕೊಡ್ತಾ ಇದ್ದಾರೆ. ಅದರದ್ದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅನ್ನೋದು ಈ ಸದ್ಯದಲ್ಲೇ ಹೇಳಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಜನ ಅಲ್ಲಿಯ ಜನ ನಮ್ಗೆ ಸಾಧ್ಯತ್ತು ಕೊಡಬೇಕಾಗಿತ್ತು ಅನ್ನೋದು ಒಂದೇ ಮಾತು ಮಾತಾಡ್ತಾ ಇದ್ದಾರಲ್ಲ, ಮತ್ತೊಂದಿಲ್ಲ. ಹೀಗಾಗಿ ಈ ದಾವಣಗೆರೆ ಕ್ಷೇತ್ರ ಒಂದಿಷ್ಟು ಈಗ ಎಲ್ಲರಿಗೂ ಚರ್ಚೆ ವಿಷಯ ಆಗೋ ಜೊತೆಗೆ ಇದು ಗೆಲ್ಲಲಿಕ್ಕೆ ಸಾಧ್ಯನಾ ಅನ್ನುವಂಥ ಪ್ರಶ್ನೆಯನ್ನು ಮೂಡಿಸ್ತಾ ಇದೆ. ಅದಕ್ಕಾಗಿ ಡಿ ಕೆ ಶಿ ಅವರು ಸಹಿತ ಇದು ಭಾಳ ಸೀರಿಯಸ್ ಆಗಿ ತೊಗೊಂಡು ಮಾಡಬೇಕಾಗಿದೆ. ಆದರೆ ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತೈತಿ ಅನ್ನೋದನ್ನು ಮುಂದಿನ ದಿನದಲ್ಲಿ ನೋಡಬೇಕಾಗಿದೆ. ಏನೋ ಇರಲಿ, ಎರಡೂ ಕಡೆಗಳಲ್ಲಿ ಮಾತ್ರ ಸಿದ್ದರಾಮಯ್ಯನವರು ಜಬರ್ದಸ್ತಾಗಿ ಓಡಾಡಿ ಪ್ರಸಾರ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ಒಂದು ದಾವಣಗೆರೆಯನ್ನು ಸೀರಿಯಸ್ ಆಗಿ ಗೆಲ್ಲಲೇಬೇಕು ಅನ್ನೋಂಥ ನಿರ್ಧಾರ ಮಾಡಿದ್ರಿಂದಾಗಿ ಇದು ಎಷ್ಟು ಮಟ್ಟಿಗೆ ಯಶಸ್ವಿ ಆದೀತು ಅನ್ನೋದನ್ನು ನಾವು ಇನ್ನು ರಿಸಲ್ಟ್ ಬದಲಿಸೋ ಗೊತ್ತಾಗುವಂಥದ್ದು. ಅಲ್ಲಿ ಒಟ್ಟಿಗೆ ಹವಾ ಮಾತ್ರ ಈ ರೀತಿ ಅದ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು 16 ನ್ಯೂಸ್ ಅರ್ಥ ದೇಶ ತಲಾಮೆ ಸತ್ಯದ ಕೈಗಳಲ್ಲಿ ವಂದನೆಗಳು.